ಫಿಸಿಕಲ್ ಜಿಯೋಗ್ರಫಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಟ್ ಇಂಗ್ಲೀಷಲ್ಲಿ ಇರುತ್ತೆ. ಸಾಧ್ಯವಾದರೆ ಇಂಥಲ್ಲಿ ಸೈಡಲ್ಲಿ ಬರೆದು ತೋರಿಸ್ತೀನಿ. ಅರ್ಥ ಆಯ್ತಾ? ಸೊ ಯಾವ್ಯಾವ ಕ್ವೆಶನ್ ಕೇಳ್ಬೋದು. ಪಿ ಸಿ ಎಕ್ಸಾಮ್ ಕಾಲಾಗಿದೆ. ಪಿ ಸಿ ಎಕ್ಸಾಮು ಮತ್ತು ಪಿ ಸಿ ಎಕ್ಸಾಮು ಯಾವುದು ಪಿ ಎಸ್ ಐ, ಸೊ ಮತ್ತು ಎಫ್ ಡಿ ಎ, ಸೊ ಇಂಥಲ್ಲಿ ಅನುಕೂಲವಾಗ್ತದೆ. ಸೊ ಈ ಅಬ್ಜೆಕ್ಟಿವ್ ಟೈಪು ಇವಾಗ ನಾವು ಮೇಡಮ್ ಬರೀ ಒನ್ ಲೈನ್ ಎಕ್ಸಾಮ್ ಸಾಲ್ವ್ ಮಾಡಮ್ಮ. ಇವು ಪಿ ಎಸ್ ಐಗೆ ಮತ್ತು ಪಿ ಸಿಗೆ ಹೆಲ್ಪ್ ಆಗ್ತದೆ. ಗೊತ್ತಾಯ್ತಾ? ಏನು ಮಾಡೋಣ ಅಂದರೆ ಇಷ್ಟು ಮಾಡೋಣ. ಎಷ್ಟಿದೆ ನಾವು ಒಂದೊಂದು ಕ್ವೆಶನ್ ನೋಡೋಣ. ನೋಡಿ, ಒಂದನೇದ್ದು ಚಾಪ್ಟರ್ ವೈಸ್ ನೋಡ್ಕೊಂತ ಹೋಗೋಣ. ಸೋಲಾರ್ ಸಿಸ್ಟಮ್. ಸೊ ಇದರಲ್ಲಿ ಅಂತ ಒಂದು ಕ್ವೆಶನ್ ಬರ್ಬೋದು. ಎಂಥ ಕ್ವೆಶನ್ ಬರ್ಬೋದು ಅಂತ ನೋಡಿ. ಪ್ರಶ್ನೆ ಏನೈತೆ, ವಿಚ್ ಈಸ್ ದ ನಿಯರೆಸ್ಟ್ ಗ್ಯಾಲಕ್ಸಿ ಟು ಅವರ್ ಗ್ಯಾಲಕ್ಸಿ ಮಂದಾಕಿನಿ. ಈ ಪ್ರಶ್ನೆ ಕೇಳಲ್ಲ, ನೀವು ತಲೆ ಕೆಡಿಸ್ಕೋಬಾರ್ದು. ವೆನ್ ಡಿಡ್ ದ ಲಾಸ್ಟ್ ಐಸ್ ಏಜ್ ಆನ್ ದ ಅರ್ತ್ ಟೇಕ್ ಪ್ಲೇಸ್. ಸೊ ಇದನ್ನು ಕೇಳಲ್ಲ, ಆದರೆ ನೆನ್ಪಿಟ್ರಿ, ಪ್ಲೀಸ್ಟೋಸಿನ್ ಪೀರಿಯಡ್ ಅಂದರೆ ಭೂಮಿ ಮೇಲೆ ಯಾವಾಗ ಐಸ್ ಏಜು ಹುಟ್ಟಿಕೊಂಡಿತ್ತಂತ. ಭೂಮಿ ಮೇಲೆ ಯಾವಾಗ ಐಸ್ ಏಜು ಹುಟ್ಟಿಕೊಂಡಿತ್ತು ಅದು ಪ್ಲೀಸ್ಟೋಸಿನ್ ಅವಧಿಯಲ್ಲಿ. ನೋಡಿ, ಇಲ್ಲಿ ಭೂಮಿ ಮತ್ತು ಮಂಗಳ, ಭೂಮಿ ಮಂಗಳ ಗ್ರಹಗಳು ಇವೆರಡರ ಮಧ್ಯೆ ಏನು ಕಾಮನ್ ಅಂತ ಕೇಳಿದಾರೆ, ಫ್ಯೂಚರ್. ಸೊ ಆನ್ಸರ್ ಇದು ಬಿ ಐತೆ, ಅಂದರೆ ನಂಬರ್ ಆಫ್ ಮೂನ್ಸ್. ಈ ಭೂಮಿಗೆ ಇರೋದು ಒಂದೇ, ಅದು ಚಂದ್ರ. ಮಾರ್ಸ್, ಮಂಗಳ ಗ್ರಹಕ್ಕೆ ಎರಡದು, ಡೆಮೋಸು ಪೋಬೋಸ್ ಅಂತಂದು. ಅರ್ಥದ? ಮಂಗಳ ಗ್ರಹಕ್ಕೆ ಎರಡದು, ಡೆಮೋಸ್ ಆ್ಯಂಡ್ ಪೈಬೋಸ್ ಅಂತದು. ಹೌದಾ? ಪೈಬೋಸ್. ಭೂಮಿ, ಚಂದ್ರ, ಅದ ಎರಡಕ್ಕೂ ಅದ ಉಪಗ್ರಹಗಳು. ಸೊ ಆನ್ಸರ್ ಏನು ಹೇಳಿ? ಟೈಮ್ ಟು ಕಂಪ್ಲೀಟ್ ಒನ್ ಸ್ಪಿನ್ ಆನ್ ಇಟ್ಸ್ ಓನ್ ಆಕ್ಸಿಸ್. ನಂಬರ್ ಆಫ್ ಮೂನ್ಸ್ ತಪ್ಪು. ಟೈಮ್ ಟು ಕಂಪ್ಲೀಟ್ ಒನ್ ಆರ್ಬಿಟ್ ಅರೌಂಡ್ ದ ಸನ್ ಸೇಮ್ ಇಲ್ಲ. ಮೂನ್ಗಳು ಸೇಮ್ ಇಲ್ಲ, ಆದ್ರೆ ಬಟ್ ಇದಾವೆ, ಇದಕ್ಕೊಂದಿದೆ. ಬಟ್ ಟೈಮ್ ಟು ಕಂಪ್ಲೀಟ್ ಒನ್ ಸ್ಪಿನ್ ಆನ್ ಇಟ್ಸ್ ಆಕ್ಸಿಸ್ ಭೂಮಿ ಮತ್ತು ಈ ಮಾರ್ಸ್ದು, ಮಂಗಳ ಗ್ರಹದ್ದು ಸೇಮ್ ಇದೆ ಅಂತ ನೋಡಿ. ಇದು ನೆನ್ಪಿಟ್ಕೋಬೇಕು. ನನಗೂ ಇಲ್ಲಿವರೆಗೂ ಗೊತ್ತಿದ್ದಿಲ್ಲ. ಸೊ ಇವಾಗ ಮಾರ್ಸ್ ಎಷ್ಟು 687 ದಿನ ಆದರೆ ಭೂಮಿದು 365 ದಿನ. ನೆಕ್ಸ್ಟ್ ಕ್ವೆಶನ್. farthest distance between earth and sun occurs on which of the following day. ಅಂದರೆ ಅತಿ ಅಗಲವಾದ, ಅಂದರೆ ಅಗಲ ಅಂತಲ್ಲ, ಭೂಮಿ ಮತ್ತು ಸೂರ್ಯನ ನಡುವೆ ಯಾವ ದಿನದಂದು ಜಾಸ್ತಿ ಅಂತರ ಇರ್ತದೆ. ಈಗ ನೋಡ್ಬೋದು, ಸೂರ್ಯ ಇಲ್ಲಿದ್ರೆ ಭೂಮಿ ಇಲ್ಲೇ ಇದೆ. ಕೆಲವೊಂದು ಅವಧಿಯಲ್ಲಿ ಯಾಕಂದ್ರೆ ಭೂಮಿ ಇಲ್ಲಿ ಸ್ವಲ್ಪ ಚಪ್ಪಟೆ ಆಗೈತೆ ಅಂತ ಹೇಳ್ತಾರೆ, ಈ ಅವಧಿಯಲ್ಲಿ ಇದು ದೂರ ಆಗ್ಬೋದು ಸೂರ್ಯನಿಗೆ. ಅದೇ ಈ ಪಾರ್ಟ್ಸ್ ಈ ಕಡೆ ಬಂದಾಗ, ಏನಾದ್ರೆ ಹಿಂಗಾದಾಗ ಇದು ಈ ಕಡೆ ಬಂದದ್ದು ಈ ಕಡೆ ಆದ್ರೆ ಇದು ಈ ಕಡೆ ಬರುತ್ತೆ, ಅಥವಾ ಹಿಂಗಂತಲ್ಲ, ಸಾರಿ ಅದ. ಸೊ ಈ ರೀತಿ ಹಿಂಗ್ ಭೂಮಿ ಹಿಂಗ್ ತಿರುಗ್ತಾ ಇರ್ತದೆ, ರೌಂಡ್ ಆಗ್ತದೆ. ಕೆಲವೊಂದು ಟೈಮ್ ಹಿಂಗ್ ತಿರುಗುವಾಗ ಇಲ್ಲಿ ಹತ್ರ ಬರ್ತದೆ, ಮತ್ತೆ ಇದು ಹಿಂಗ್ ಹೋಗುವಾಗ ಕೆಲವೊಂದು ಟೈಮಲ್ಲಿ ದೂರ ಹೋಗ್ತದೆ. ಇದಕ್ಕೆ ಹತ್ರ ಹೋಗೋದು ಪೆರಿಲಿಯನ್ ಅಂತಾರೆ, ದೂರ ಹೋಗೋದಕ್ಕೆ ಅಪೆಲಿಯನ್ ಅಂತಾರೆ. ಹತ್ರ ಬರೋದಕ್ಕೆ ಪೆರಿಲಿಯನ್, ದೂರ ಹೋಗೋದಕ್ಕೆ ಅಪೆಲಿಯನ್ ಅಂತ ಕರೀತಾರೆ. ಸೊ ಇದು ಯಾವ ದಿನದಾಗ ಆಗುತ್ತಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಜುಲೈ 4. ಇದು ಅಪಿಲಿಯನ್, ಜುಲೈ 4.
ಈ ದಿನದಾಗ ಆಗುತ್ತೆ. ಸೊ ಈ ದಿನದಲ್ಲಿ ಸೂರ್ಯನಿಂದ ಭೂಮಿ ಬಹಳಷ್ಟು ದೂರ ಇರ್ತೈತಿ. ಇದನ್ನ ನೆನ್ಪಿಟ್ಕೊರಿ. ಅದು ಎಷ್ಟು ಕಿಲೋಮೀಟರ್ ಅಂದ್ರೆ 152 ಕಿಲೋಮೀಟರ್. 152 ಕಿಲೋಮೀಟರ್ ಇರ್ತದೆ. ಸೊ ಇದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಎವಿಡೆನ್ಸ್ ಆಫ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ವಾಸ್ ಪ್ರೊವೈಡೆಡ್ ಡ್ಯೂರಿಂಗ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಯರ್. ಅಂದ್ರೆ ಇದನ್ನೇನು ಕೇಳಲ್ಲ, ತಲೆ ಕೆಡಿಸಿ. ಭೂಮಿ ವಿಶ್ವ ವಿಸ್ತರಿಸಿದ್ದು ಕುರಿತು ಯಾವ ವರ್ಷದಲ್ಲಿ ಆಧಾರ ಆಗ್ತಿದೆ ಅದಕ್ಕೆ ವಿಸ್ತಾರ ಆಗ್ತಿದೆ ಅಂತ ಹೇಳಿದ್ದು ಯಾವ ವರ್ಷ ನಮಗೆ ಅವಶ್ಯಕತೆ ಇಲ್ಲ. ಆದ್ರೆ ಬಟ್ ಎಡ್ವಿನ್ ಹಬಲ್ ನೀಡ್ತಾನೆ, ಇದೊಂದು ನೆನಪಿದ್ರೆ ಸಾಕು. ಅವನ ಸಿದ್ಧಾಂತ ಅಂದ್ರೆ ವಿಶ್ವ ವಿಸ್ತರಣೆ ಕುರಿತದ್ದು, ಅದು ಹೈಪೋಥಿಸಿಸ್ ಸಿದ್ಧಾಂತ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ಲಾನೆಟ್ ಈಸ್ ಕಾಲ್ಡ್ ಜೋವಿಯನ್? ಜೋವಿಯನ್ ಎರಡು ರೀತಿ ಪ್ಲಾನೆಟ್ ಅದಾವ. ಅರ್ಥ ಆಯ್ತಾ? ಏನು, ಯಾವ ಗ್ರಹವನ್ನು ಏನಂತ ಕರಿತೀವಿ? ಅನಿಲ ಗ್ರಹಗಳು ಅಥವಾ ಗಾಳಿಯ ಗ್ರಹಗಳು ಅಂತೀವಿ ನಾವು. ಗಾಳಿ ಅಥವಾ ಜೋವಿಯನ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ನೋಡಿ, ಸೂರ್ಯ ಇಲ್ಲೈತೆ. ಸೂರ್ಯನಿಂದ ಬುಧ, ಶುಕ್ರ, ಮಂಗಳ, ಭೂಮಿ, ಮಂಗಳ, ಆಮೇಲೆ ಗುರು, ನೆಪ್ಚ್ಯೂನ್. ಸೊ ಈ ರೀತಿ ಹೋಗುತ್ತೆ. ಗುರು, ಶನಿ, ಈ ರೀತಿ ಹೋಗುತ್ತೆ. ಹೌದಾ? ಈ ಕಡೆ 4, ಈ ಕಡೆ 4 ಗ್ರಹಗಳು. ಇವು ಸೂರ್ಯನಿಗೆ ಹತ್ತಿರ ಇರುವಂತ 4 ಗ್ರಹಗಳನ್ನ ನಾವು ಏನಂತೀವಿ? ಜೋವಿಯನ್ ಪ್ಲಾನೆಟ್ ಅನ್ನಲ್ಲ, ಅವಕ್ಕೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತೀವಿ ನಾವು. ಪ್ಲಾನೆಟ್ ಅಂದ್ರೆ ಈ ಪ್ಲಾನೆಟ್ಗಳು ಕಲ್ಲು ಮತ್ತು ದೊಡ್ಡ ದೊಡ್ಡ ಕಠಿಣ ಘನ ವಸ್ತುಗಳ ಪದಾರ್ಥದಿಂದ ರಚನೆ ಆಗ್ಯಾವ. ಬಟ್ ಆದ್ರೆ ಈ ಗ್ರಹಗಳು ಗುರು, ಶನಿ, ಆ ಕಡೆ ನೆಪ್ಚ್ಯೂನು, ಇವು ಅನಿಲ ತುಂಬಿ ಆದಂತ ಗ್ರಹಗಳು. ಇಲ್ಲಿ ಯಾವುದೇ ನಿಮ್ಗೆ ಖನಿಜ ಗಟ್ಟಿರೋ ಸಿಗಲ್ಲ, ಬರೀ ಅನಿಲದಿಂದ ಆಗಿದ್ದವಂತ ಅನ್ನೋದ್ರಿಂದ ಇವು ಜೋವಿಯನ್ ಪ್ಲಾನೆಟ್ ಅಂತಾರ ಅಷ್ಟೇ. ಇವು ಜೋವಿಯನ್ ಆದ್ರೆ ಇವು ಟೆರೆಸ್ಟ್ರಿಯಲ್ ಪ್ಲಾನೆಟ್. ನೆಕ್ಸ್ಟ್ ಇದನ್ನ ಕೇಳ್ತಾರೆ, ಜೋವಿಯನ್ ಪ್ಲಾನೆಟ್ ಯಾವುವು, ಅದೇ ಇಂಪಾರ್ಟೆಂಟ್. ವಿಚ್ ಆಫ್ ಪ್ಲಾನೆಟ್ ಹೈಯೆಸ್ಟ್ ಡೆನ್ಸಿಟಿ? ಹೈಯೆಸ್ಟ್ ಡೆನ್ಸಿಟಿ ಅಂದ್ರೆ ಸಾಂದ್ರತೆ ಯಾವ್ದೈತೆ ಹೈಯೆಸ್ಟ್ ಅಂದ್ರೆ ನಮ್ಮ ಭೂಮಿನೇ ಇರೋದು ಗಟ್ಟಿಯಾಗಿರೋದು. ಉಳಿಕಿದ್ವೆಲ್ಲ ಅನಿಲ ಗ್ರಹಗಳು ಆ ರೀತಿ ಏನೇನೋ ಆಗ್ಯಾವ, ಅದಕ್ಕಾಗಿ ಅಷ್ಟೊಂದು ಇದಿಲ್ಲ. ನೋಡಿ, ನಮ್ಮ ಭೂಮಿ ನೋಡೋದು 5.51. ಸೆಕೆಂಡ್ ಗ್ರಹ ಮರ್ಕ್ಯುರಿ. ನೋಡಿ, ಇದು 5.44. ಮರ್ಕ್ಯುರಿ ಅಂದ್ರೆ ಯಾವ್ದು ಹೇಳ? ಬುಧ ಗ್ರಹ ಇದು. ಅದಕ್ಕೆ ಥರ್ಡ್ ಯಾವುದು? ವೀನಸ್ ಅಂದ್ರೆ ಶುಕ್ರ. ನೆನ್ಪಿಟ್ರಿ. ವಿಚ್ ಒನ್ ಆಫ್ ದ ಪ್ಲಾನೆಟ್ ಈಸ್ ಕಾಲ್ಡ್ ಇನ್ನರ್ ಪ್ಲಾನೆಟ್? ಇನ್ನರ್ ಪ್ಲಾನೆಟ್ ಅಂತ ಯಾವ್ದು ಕರಿತೀವಿ? ಮಾರ್ಸ್. ಅಂದ್ರೆ ಇದೊಂದು ನೋಡಿ, ಇಲ್ಲಿ ಹೇಳಿದ್ ನಮ್ಗೆ, ಇವು ಬಾಹ್ಯ ಗ್ರಹಗಳು, ಇವು ಅಂತರ್ಗ್ರಹಗಳು. ಇನ್ನರ್ ಪ್ಲಾನೆಟ್ ಅಂತೀವಿ. ಇನ್ನರ್ ಪ್ಲಾನೆಟ್ ಅಂತಾರೆ ಅಂತರ್ಗ್ರಹಗಳು. ಅಂದ್ರೆ ಈ ಕಡೆ ಇರುವಂತ ಸೂರ್ಯನಿಗೆ ಹತ್ತಿರ ಇರುವಂತ ಗ್ರಹಗಳು. ಮತ್ತೆ ಇವು ಈ ಕಡೆ ಗುರು, ಶುಕ್ರ, ಶನಿ, ನೆಪ್ಚ್ಯೂನ್, ಯುರೇನಸ್, ಇವು ಬಾಹ್ಯ ಗ್ರಹಗಳು. ನೆನ್ಪಿಟ್ಕೊರಿ. ಮತ್ತೆ ಮಂಗಳ ಗ್ರಹದ ಬಗ್ಗೆ ಹೇಳ್ಬೇಕಂದ್ರೆ
ನೋಡಿ ಮಂಗಳ ಗ್ರಹ ಐತಂದ್ರೆ ಇದು ಏನಪ್ಪಾ ಇದರಲ್ಲಿ ನೀರು ಕಂಡು ಬಂದೈತಂತೆ. ನೀರು ಕಂಡು ಬಂದೈತೆ. ಮತ್ತೆ ಇದು ಕೆಂಪಾಗೈತೆ ಗ್ರಹ. ಅದಕ್ಕೆ ನಾವು ಇದೇನಂತೀವಿ ಇನ್ನರ್ ಪ್ಲಾನೆಟ್ ಅಂತೀವಿ. ನೀರು ಕಂಡು ಬಂದ ಮತ್ತೆ ಇದು ಕೆಂಪಾಗಿದೆ. ಕೆಂಪಾಗಿದೆ ಅನ್ನೋದ್ರಿಂದ ಇಲ್ಲಿ ಏನಿದೆ ಐರನ್ ಆಕ್ಸೈಡ್ ಇದೆ ಅಂತ ಅರ್ಥ. ಕೆಂಪು ಗ್ರಹನು ಅಂತ ಕರೀತಾರೆ. ರೆಡ್ ಪ್ಲಾನೆಟ್ ನೆನ್ಪಿಟ್ಕೊರಿ. ಹೂ ಇಸ್ ಕಾಲ್ಡ್ ಯೆಲ್ಲೋ ಡ್ರಾಫ್ಟ್. ಇದು ನೋಡಿ, ಇದು PC ಪ್ರಶ್ನೆ ಆಗಿತ್ತು. PS ಆಗಿತ್ತು, PC ಪ್ರಶ್ನೆ ಆಗಿತ್ತು ಈ ಮೊನ್ನೆ. ಸೂರ್ಯ ಯಾವ ಬಣ್ಣದಲ್ಲಿದ್ದಾನೆ? ಸೊ ಅಲ್ಲಿ ಆಪ್ಷನ್ ಕೊಟ್ಟಿದ್ರು, ಯೆಲ್ಲೋ, ಬ್ಲೂ, ಗ್ರೀನು ಹಿಂಗೆ ಕೊಟ್ಟಿದ್ರು. ಸೊ ಇದು ಏನು ಯೆಲ್ಲೋ ಬಣ್ಣ ಅಂತಂದ್ರೆ ಯೆಲ್ಲೋ. ಯೆಲ್ಲೋ ಅಂದ್ರೆ ಹಳದಿ ಬಣ್ಣ. ಅಂದ್ರೆ ಇಂತಿಷ್ಟ ವಯಸ್ಸು ಆಗಿದೆ ಇಂತಿಷ್ಟ ಗ್ರಹಕ್ಕೆ ಅಂತ ತಿಳಿಸಕ್ಕೆ ಅವುಗಳ ಒಳಗೊಂಡಿರುವ ಬಣ್ಣ ಅಂದ್ರೆ ಹೊರಸೂಸುವ ಏನಪ್ಪ ಬೆಳಕಿನ ಆಧಾರದ ಮೇಲೆ, ಹೊಳೆಯುವ ಆಧಾರದ ಮೇಲೆ ನಾವು ಗ್ರಹಗಳ ಕಾಲಾವಧಿನ ಅಳಿತೀವಿ. ಅದರಲ್ಲಿ ನೋಡು, ಸೂರ್ಯನು ಈಗ ಹಳದಿ ಬಣ್ಣದಲ್ಲಿದ್ದಾನೆ. ಅಂದ್ರೆ ಯಂಗ್ ಏಜ್ ಅಲ್ಲಿದ್ದಾನೆ ಅವನು. ಸೂರ್ಯನು ಈಗ ಹಳದಿ ಬಣ್ಣದಲ್ಲಿದ್ದಾನೆ, ಯಂಗ್ ಏಜ್ ಅಲ್ಲಿದ್ದಾನೆ. ಮತ್ತೆ ಇವು ಜಾಸ್ತಿ ಈಗ ಏನಪ್ಪ ಫ್ಯೂಲ್ ಹೊಂದಿಲ್ಲ ಅಂತ ಅರ್ಥ. ಯೆಲ್ಲೋ ಡ್ರಾಫ್ಟ್ ಇನ್ನೊಂದು 10 ಬಿಲಿಯನ್ ವರ್ಷ ಇರ್ಬೋದು ಇದು ಸೂರ್ಯ. 10 ಬಿಲಿಯನ್ ಇಯರ್ಸ್ ಇರ್ಬೋದಂತ ವಿಜ್ಞಾನಿಗಳು ಹೇಳಿದ್ದಾರೆ. ಭಾಳ ಅದಾವೆ. ಈ ನಮಗೆ ಸೂರ್ಯ ಮಾತ್ರ ಯೆಲ್ಲೋ ಬಣ್ಣ. ಇದನ್ನ ಕೇಳಿದ್ದು, ಇದು ಇಂಪಾರ್ಟೆಂಟ್ ಕ್ವಶನ್. ಜುಪಿಟರ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಆನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ನ್ಯಾಚುರಲ್ ಪೇಸೆಟ್ ಏನಪ್ಪ ಇದು ಅಂದ್ರೆ ಸೂರ್ಯ ದೊಡ್ಡ ಗ್ರಹ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಅಂತ ಕೇಳಿದ್ದಾರೆ ಅಷ್ಟೇ. ಬಟ್ ಈಗ ಜುಪಿಟರ್ ಅಂದ್ರೆ ಗುರುಗ್ರಹ. ದೊಡ್ಡ ಪ್ಲಾನೆಟ್, ದೊಡ್ಡ ಗ್ರಹ, ಔಟರ್ ಗ್ರಹ. ಮತ್ತೆ ಇದು ಜೋವಿಯನ್ ಪ್ಲಾನೆಟ್ 5th ಪ್ಲೇಸ್ ಅಲ್ಲಿ ಬರ್ತಾ ಇದೆ ಸೂರ್ಯನಿಂದ ದೂರ. ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಗುರು ಗ್ರಹದಾಗ ಹೀಲಿಯಂ ಮತ್ತು ಹೈಡ್ರೋಜನ್ ಇದೆ ಗುರು ಗ್ರಹದಲ್ಲಿ. ನೆನ್ಪಿಟ್ಕೊಳ್ಳಿ. ಅದದ Sea of Tranquility situated on P ಮೂನ್. ಈಗ ನೋಡೋಣ. Sea of Tranquility ಅಂದ್ರೆ ಇದನ್ನ ಹೇಳಲ್ಲ, ಎಂತವಲ್ಲ ತಲೆ ಕೆಡಿಸಬೇಡಿ. ಬ್ಯಾಡ ಬಿಡು, ಇದು ಏನು ಅವಶ್ಯಕತೆ ಇಲ್ಲ. ಮೂನ್ ಅಂತ ನೆನಪಿಡಿ ಸಾಕು. ವಿಚ್ ಆಫ್ ದ ಫೇರ್ ಈಸ್ ನೌನ್ ಎಸ್ ಜೋವಿಯನ್ ಪ್ಲಾನೆಟ್ ಗ್ರೂಪ್. ಆಗಲೇ ಹೇಳಿದೆ, ಜೋವಿಯನ್ ಪ್ಲಾನೆಟ್ ಅಂದ್ರೆ 2 ರೀತಿ ಹೇಳಿದೆ. ಸೂರ್ಯನಿಂದ ದೂರ ಇರುವಂತ ಗ್ರಹಗಳು ಅಂದ್ರೆ ಅವು ಗಟ್ಟಿ ಪದಾರ್ಥದಿಂದ ಕೂಡಿ ರಚಿತವಾಗಿಲ್ಲ. ಆ ಗ್ರಹಗಳ ತುಂಬ ಬರೀ ಅನಿಲನೇ ಆವರಿಸಿ ಉಂಡೆ ಅಂತ ಕಾಣ್ತಿರ್ತವೆ. ಅವಕ್ಕೆ ನಾವು ಜೋವಿಯನ್ ಗ್ರಹ ಅಂತೀವಿ. ಜೋವಿಯನ್ ಗ್ರಹ ಎಲ್ಲಿಂದ ಚಲುವಾಗುತ್ತೆ? ಇದರಿಂದ ಚಲುವಾಗುತ್ತೆ. ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಇವು. ಜೋವಿಯನ್ ಎಂಬ ಪದ ಬಂದಿರೋದು ಜುಪಿಟರ್. ಮತ್ತೆ ಔಟರ್ ಪ್ಲಾನೆಟ್ ಅಂತ ಅದ. ಏನ್ ನೆನಪು ಇವು ಇನ್ನರ್ ಪ್ಲಾನೆಟ್ ಆದ್ರೆ ಔಟರ್ ಪ್ಲಾನೆಟ್, ಇನ್ನರ್ ಪ್ಲಾನೆಟ್ ಇವು.
ಮತ್ತು ಇವಕ್ಕೆ ಗ್ಯಾಸ್ ಪ್ಲಾನೆಟ್ ಅಂತೀವಿ, ಅದಕ್ಕೆ ಡಸ್ಟ್ ಪ್ಲಾನೆಟ್, ಗ್ಯಾಸ್ ಪ್ಲಾನೆಟ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್? ಸಿ ವೀನಸ್. ನೋಡಿ, ನಮ್ಮ ಗ್ರಹಗಳಲ್ಲಿ ಗ್ರಹಗಳು ಒಳೆಯಲ್ಲ ಅಂತಾರೆ, ಆದರೆ ಕೆಲವೊಂದು ಹೊಳಿತವೆ. ಎಕ್ಸಾಂಪಲ್ ಶುಕ್ರ, ಸ್ಟ್ಯಾಟರ್ನ್ ಗ್ರಹ. ಸೊ ಇದು ಹೊಳೆಯುವಂಥ ಗ್ರಹ ವೀನಸ್. ಗ್ರಹಗಳಲ್ಲಿ ಅತಿ ಹೊಳೆಯುವಂಥ ಗ್ರಹ. ಯಾಕೆ ಹೊಳಿತೈತೆ ಅನ್ನೋಕ್ಕೆ ಇಲ್ಲಿ ನೋಡೋಣ ಇದರಲ್ಲಿ. ಮತ್ತು ಇನ್ನೊಂದು, ಇದಕ್ಕೆ ಈವ್ನಿಂಗ್ ಸ್ಟಾರ್ನು ಮಾರ್ನಿಂಗ್ ಸ್ಟಾರ್ನು ಅಂತಾರೆ. ಇದೊಂದು ನೆನಪಲ್ಲಿ. ಮತ್ತು ಸಿಸ್ಟರ್ ಪ್ಲಾನೆಟು ಅಂತಾರೆ ಇದಕ್ಕೆ. ದ ಟ್ವೈನ್ ಪ್ಲಾನೆಟ್ ಆಫ್ ಅರ್ತ್ ಅಂತಾರೆ ಇದಕ್ಕೆ. ಭೂಮಿಯ ಅವಳಿ ಗ್ರಹ. ಸೊ ಈ ರೀತಿ ಕರೀತಾರೆ. ಇದರಲ್ಲಿ ಯಾಕೆ ಹೊಳೆಯಕ್ಕೆ ಕಾರಣ ಏನಪ್ಪ ಅಂದರೆ, ಇದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇದೆ, CO2 ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಮತ್ತು 90% ಇದೆ. ಮತ್ತು albedo of Venus is a reflection to 70% striking sunlight. ಮತ್ತು ಇದು ಏನಿಲ್ಲ ಬಿಡಿ, ಇಷ್ಟ ನೋಡಿ. How many years is the period revolution of Saturn around the sun? ಸೂರ್ಯನ ಸುತ್ತ ಶುಕ್ರ ಗ್ರಹ ಚಲನೆ ಎಷ್ಟು ವರ್ಷ ಅಂತ ಕೇಳಿದಾರೆ. ಡಿ 29. ನಿಜನೋ, ಬಟ್ ಆದರೆ ಇದೇನು ಇಂಪಾರ್ಟೆಂಟ್ ಅಲ್ಲ, ಕೇಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. Incorrect order: ascending, increasing density of planet solar system by Jupiter, Mars, Mercury. ಮತ್ತೆ which of the following is second largest body of solar system? ಬಿ ಜುಪಿಟರ್. ಎರಡನೇ ದೊಡ್ಡ ಗಾತ್ರದ ಭೂಮಿ ಯಾವ್ದು ಸೋಲಾರ್ ಸಿಸ್ಟಮ್ ಅಂದರೆ ಜುಪಿಟರ್. ಎರಡನೇ ದೊಡ್ಡ ಗಾತ್ರದ ಒಂದು ಗ್ರಹ ಜುಪಿಟರ್. ಸೂರ್ಯನ ನಂತರ ಎರಡನೇ ದೊಡ್ಡ ಗ್ರಹ ಅಂದರೆ ಗಾತ್ರದ್ದು ಒಂದು ಇದು ಗ್ರಹದಲ್ಲಿ ಇದು ಫಸ್ಟ್ ಬರುತ್ತೆ. ಸೂರ್ಯ ಫಸ್ಟ್ ಅಂದರೆ ಎಲ್ಲ ಹಿಡ್ಕೊಂಡು. ಗ್ರಹ ಅಲ್ಲ, ಸೂರ್ಯ ಅಂತಾರೆ ನಕ್ಷತ್ರ. ಸನ್ ಎಷ್ಟು, ಜುಪಿಟರ್ ಎಷ್ಟು, ಸ್ಯಾಟರ್ನ್ ಎಷ್ಟು, ಯುರೇನಸ್ ಎಷ್ಟು, ನೆಪ್ಚೂನ್ ಎಷ್ಟು, ಅರ್ತ್ ಎಷ್ಟು, ವೇನಸ್ ಎಷ್ಟು, ಮಾರ್ಸ್ ಎಷ್ಟು, ಈ ರೀತಿ. GPS ಗೆ ಎಷ್ಟು ಸ್ಯಾಟಲೈಟ್ ಬೇಕು? 24 ಕೇಳ್ಬೋದು. GPS ಎಷ್ಟು ಬೇಕಂದ್ರೆ 2023ರಲ್ಲಿ 31 ಅದಂತೆ. ವಾಟ್ ಈಸ್ ಮ್ಯಾಗ್ನೆಟಿಕ್ ಸ್ಟಾರ್ಮ್? ಅಂದರೆ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಅಂದ್ರೆ ಏನು? ಸೂರ್ಯನಲ್ಲಿ ಹಿಂಗೆ ಸೂರ್ಯನ ಕಡೆಯಿಂದ ಬರುವಂಥದ್ದು, ಸಿಡಿದು ಭೂಮಿ ಕಡೆ ಚೆಲ್ಲುವಂಥದ್ದು, ಅದು ಉಂಟಾದದ್ದು, ಅದು ಮ್ಯಾಗ್ನೆಟಿಕ್ ಸ್ಟಾರ್ ಅಂತಾರೆ. Which planet do not have satellite? ವೀನಸ್. ಯಾವ ಗ್ರಹ ಸ್ಯಾಟಲೈಟ್ ಹೊಂದಿಲ್ಲ? ವೀನಸ್. ಶುಕ್ರ ಗ್ರಹ, ಇದನ್ನು ಹೊಂದಿಲ್ಲ ಗ್ರಹಗಳು.
ಒಂದು ಆದರೆ ಇವು ಒಂದಿದೆ, ಉಪಗ್ರಹ ಒಂದಿದೆ, 27 ಇದೆ. ಇದನ್ನು ತಲೆಯಿಡು. ವೀನಸ್ ಸೂರ್ಯ ಹುಟ್ಟೋದು ಪಶ್ಚಿಮದಾಗ, ಮುಳುಗೋದು ಇದರಲ್ಲಿ ಪೂರ್ವದಲ್ಲಿ. ಮತ್ತು ಮಾರ್ಚ್ 2 ಗ್ರಹ. ಮತ್ತು ವಿಚ್ ಆಫ್ ದ ಪ್ಲಾನೆಟ್ ಫಾಸ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸನ್? ಅದೇ ಎ ನೆಪ್ಚೂನ್ ಭಾಳ ದೂರ ಐತಿ ಸೂರ್ಯನಿಂದ. 20 ಕ್ವೆಶನ್ ಅದು ಸಾಕು. ಇಷ್ಟು ನೋಡಿ ಮತ್ತೆ ಹಂಗೆ ನೋಡ್ಬೋದು. ಸೂರ್ಯ ಇಲ್ಲ ನೋಡಿ, ನೆಪ್ಚೂನ್ ಐತೆ ಲಾಸ್ಟ್ಗೆ ಐತಿ ಅದಕ್ಕೆ.